ಮುಂಗಾರು ಕೈ ಕೊಟ್ಟಿದೆ. ಗಡಿ ಜಿಲ್ಲೆಯಲ್ಲಿ ಗುಳೆ ಹೆಚ್ಚಾಗಿದೆ. ಅಂದರೆ ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ ಪಾಪ ರೈತರಿಗೆ. ಹಾಗಾಗಿ ಗುಳೆ ಹೊರಟು ಬಿಟ್ಟಿದ್ದಾರೆ ಜನ. ಮುಂಗಾರು ಮಳೆ ಕೈ ಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೂಲಿಗಾಗಿ ನೆರೆ ರಾಜ್ಯಗಳತ್ತ ಗುಳೆ ಹೊರಟಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಜನ ಗುಳೆ ಹೊರಟಿದ್ದಾರೆ. ಹಲವು ಗ್ರಾಮಗಳಲ್ಲಿ ಗುಳೆ ಹೊರಟಿದ್ದಾರೆ ಕೂಲಿ ಕಾರ್ಮಿಕರು. ಮಕ್ಕಳ ಭವಿಷ್ಯ ತಂತ್ರ ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ. ನೆರೆ ರಾಜ್ಯ ಕೇರಳ ಮತ್ತು ತಮಿಳುನಾಡಿಗೆ ಜನ ವಲಸೆ ಹೊರಟಿದ್ದಾರೆ. ವಿವಿಧ ಗ್ರಾಮದ ಶಾಲೆಗಳಲ್ಲಿ 24 ಮಕ್ಕಳು ಡ್ರಾಪ್ಔಟ್. ಶಾಲೆ ತೊರೆದು ಪೋಷಕರ ಜೊತೆಗೆ ಮಕ್ಕಳು ಹೊರಟಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಮುಗಿತಿಲ್ಲಿಗೆ ಕತೆ. ಗುಳೆ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಏನ್ ಕ್ರಮ ತೆಗೆದುಕೊಂಡಿದೆ? ಏನೂ ಇಲ್ಲ. ನಿಜ, ಈ ಬಾರಿ ಮಳೆ ಇಲ್ಲ, ಬೆಳೆ ಇಲ್ಲ, ಊರಲ್ಲಿ ಕೆಲಸ ಇಲ್ಲ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಮಹಾರಾಷ್ಟ್ರ, ಕೇರಳ, ತಮಿಳುನಾಡಿನತ್ತ ಗುಳೆ ಹೊರಟಿದ್ದಾರೆ. ಇದು ಮೊದಲೆಲ್ಲ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜನ ಬಹಳಷ್ಟು ಸಂಖ್ಯೆಯಲ್ಲಿ ಗುಳೆ ಹೊರಡ್ತಾ ಇದ್ರು. ನೋಡಿ, ಈಗ ಚಾಮರಾಜನಗರದ ಜನ ಗುಳೆ ಹೊರಟಿದ್ದಾರೆ. ಗುಂಡ್ಲುಪೇಟೆಯ ಜನ ಇವರು ಕೂಲಿಗಾಗಿ ನೆರೆ ರಾಜ್ಯಗಳತ್ತ ಹೊರಟಿರೋದು. ಆ ನೆರೆ ರಾಜ್ಯಗಳಂತ ಗುಳೆ ತಪ್ಪಿಸೋ ಸಲುವಾಗಿ ಜಿಲ್ಲಾಡಳಿತ ಏನಾದರೂ ಕ್ರಮ ತೆಗೆದುಕೊಂಡಿದೆಯಾ? ಅವರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾಡಳಿತ? ಈ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಬದುಕಬೇಕಲ್ಲ. ಆ ಪೋಷಕರು ಹೊರಟ್ರೆ ಮಕ್ಕಳು ಕೂಡ ಹೊರಡಲೇಬೇಕು. ಅವರ ವಿದ್ಯಾಭ್ಯಾಸ ಅಲ್ಲಿಗೆ ಅತಂತ್ರ ಅಂತಾನೆ ಅರ್ಥ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ಗುಳೆ ಹೊರಟಿದ್ದಾರೆ ಜನ. ಆ ಗುಳೆ ಹೊರಟೋದನ್ನ ತಪ್ಪಿಸೋ ಸಲುವಾಗಿ ಏನಾದರೂ ಕ್ರಮ ಆಗ್ತಾ ಇದೆಯಾ ಜಿಲ್ಲಾಧಿಕಾರಿಗಳಿಂದ? ರಾಮ್, ಏನಂತಂದ್ರೆ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಏನಿದು ಪ್ರತಿ ವರ್ಷ ಈ ಡಿಸೆಂಬರ್ ತಿಂಗಳಲ್ಲಿ ಈ ಗುಳೆ ಹೋಗುವಂತದ್ನ ತಪ್ಪಿಸುವಂತ ಕೆಲಸ ಆಗಿಲ್ಲ. ಯಾಕೆಂದ್ರೆ ಇಲ್ಲಿ ಬಡತನ ಮತ್ತೆ ಅವ್ರಿಗೆ ಕೂಲಿ ಸಿಗ್ತಾ ಇರ್ತಕ್ಕಂಥದ್ದೇ ಕಾರಣ ಅಂತಕ್ಕಂತ ಹೇಳಲಾಗ್ತಾ ಇದೆ. ಸೊ ಆಯ್ನಲ್ಲಿ ಈ ಬಾರಿ ಮಳೆ ಸಹ ಕೈ ಕೊಟ್ಟದ್ರಿಂದ ಅದು ಕೂಡ ಅವ್ರಿಗೆ ಏನೋ ಕೂಲಿಗೆ ತುಂಬಾ ತೊಂದರೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಈ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈಗ ನಮಗ್ ಮಾಹಿತಿ ಇರೋ ಪ್ರಕಾರ ಒಂದು 28 ಮಕ್ಕಳು, ಅಂದ್ರೆ ಇವರು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರ್ತಕ್ಕಂಥ ಮಕ್ಕಳು ಪೋಷಕರ ಜೊತೆ ಡ್ರಾಪ್ ಔಟ್, ಅಂದ್ರೆ ಶಾಲೆಗೆ ಹೋಗದೇನೆ ಅವರು ಗುಳೆ ಹೋಗಿದ್ದಾರೆ ತಂದೆ ತಾಯಿಗಳ ಜೊತೆ ಅಂತಕ್ಕಂಥ ಮಾಹಿತಿ. ಸೊ ಅಂದ್ರೆ ಅವ್ರು ಅಷ್ಟು ಜನ ಅಂದ್ರೆ ಫೆಬ್ರವರಿ ತಿಂಗಳು ಮುಗಿಸ್ಕೊಂಡು ಅವ್ರು ವಾಪಸ್ ಬರ್ತಾರೆ. ಅಲ್ಲಿವರೆಗೂ ಮಕ್ಕಳು ಅವ್ರ ಜೊತೆಗಿರ್ತಾರೆ, ಶಾಲೆಗೂ ಬರಲ್ಲ, ಮತ್ತೆ ಅಲ್ಲೂ ಹೋಗಿ ಸೇರ್ಕೊಳ್ಳೋ ಅಂತ ಕೆಲಸ ಆಗಲ್ಲ. ಅದು ಇದು ಪ್ರತಿ ವರ್ಷ ನಡೀತಿದ್ರು ಕೂಡ ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತೆ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಬೇಕು, ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕಾಗಿತ್ತು. ಬಟ್ ಅಂತದ್ದು ಈ ಬಾರಿನೂ ಆಗಿಲ್ಲ. ಅಂದ್ರೆ ಈಗ ಆಲ್ರೆಡಿ ಗುಳೆ ಹೋಗಿದ್ದಾರೆ, 24 ಮಕ್ಕಳು ಡ್ರಾಪ್ ಔಟ್ ಆಗಿದಾವೆ. ಅಂದ್ರೆ ಒಂದು ಗುಂಡ್ಲುಪೇಟೆ ತಾಲೂಕಿನಲ್ಲೇ ಆಗಿದೆ, ಬೇರೆ ಬೇರೆ ತಾಲೂಕುಗಳು ಇದು ಇದೆ. ಆ ಅಂಕಿಅಂಶಗಳನ್ನು ಕೂಡ ತಗೋಬೇಕಾಗ್ತದೆ. ಬಟ್ ಈಗ ಸದ್ಯಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಅಂತ ಒಂದು ಪರಿಸ್ಥಿತಿನ ಜಿಲ್ಲಾಡಳಿತ ಆಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಮಾಡುವುದರಲ್ಲಿ ವಿಫಲವಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಅವ್ರು ಹೋದ್ಮೇಲೂ ಕೂಡ ಇನ್ನೂ ಏನು ಅಂತ ಒಂದು ಕ್ರಮ ಇಲ್ಲ, ಇನ್ನೂ ಸಭೆ ಸೇರೋ ಅಂತದ್ದು ಅಥವಾ ಅವ್ರ ಬಗ್ಗೆ ಪರಿಶೀಲನೆ ಮಾಡೋ ಅಂತ ಕೆಲಸ ಮಾತ್ರ ನಡೀತಾ ಇದೆ. ಸೊ ಹಾಗಾಗಿ ಈ ಜಿಲ್ಲಾಡಳಿತ ಕಣ್ಣು ಮುಚ್ಕೊಳ್ತಿದೆ ಅಂತಂದ್ರೆ ತಪ್ಪಾಗ್ಲಾರ್ದು ರಾಮ್. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಭಾಳ ಬೇಸರದ ಸಂಗತಿ ಇದು. ಜನ ಒಂದು ಕಡೆ ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂತ ಹೇಳಿ ದುಡಿಯೋದಕ್ಕೆ ಅಂತಾನೆ ಹೇಳಿ ಗುಳೆ ಹೊರಟಿದ್ದಾರೆ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಭಾಗಕ್ಕೆ. ಅದರ ಜೊತೆಗೆ ಮಕ್ಕಳು ಕೂಡ ಹೊರಟಿದಾರಲ್ಲ. ಮಕ್ಕಳು ಏನು ತಪ್ಪು ಮಾಡಿದಾರ್ರಿ ಪಾಪ. ಮಕ್ಕಳು ಕೂಡ ತಂದೆ ತಾಯಿಗಳ ಜೊತೆಗೆ ಹೋಗಲೇಬೇಕು. ಅವ್ರು ಹೋಗಲಿಲ್ಲ ಅಂದರೆ ಊರಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಆ ಕಾರಣದಿಂದ ಮಕ್ಕಳನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಪೋಷಕರು. ಇದರಿಂದ ಏನಾಗುತ್ತೆ, ಆ ಮಕ್ಕಳ ವಿದ್ಯಾಭ್ಯಾಸ ಅಲ್ಲಿಗೆ ಮುಗೀತು ಅಂತಾನೆ ಅರ್ಥ. ಇನ್ನೇನು ಕಲಿಸೋದು, ನಮ್ಮ ಜೊತೆಗೆ ದುಡಿಲಿ ಬಿಡು, ಇನ್ನೇನು ದುಡ್ಡು ಬರುತ್ತೆ ಸ್ವಲ್ಪ ಅಂತ ಹೇಳಿ ಪೋಷಕರು ಆಸೆಗೆ ಬಿದ್ದು ಆ ಮಕ್ಕಳನ್ನು ಶಾಲೆ ಬಿಡಿಸ್ಬಿಡ್ತಾರೆ. ಆ ಮಕ್ಕಳ ಭವಿಷ್ಯ ಅಲ್ಲಿಗೆ ಮುಳುಗು ಹೋಗುತ್ತೆ. ಈಗಲೇ ಎಚ್ಚೆತ್ತುಕೊಂಡು ಅಲ್ಲಿನ ಜಿಲ್ಲಾಡಳಿತ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. 24 ಮಕ್ಕಳು ಅಂದರೆ ಸುಮ್ಮನೆ ಅಲ್ಲ, ದೇಶದ ಭವಿಷ್ಯ, ದೇಶದ ಆಸ್ತಿ ಅವರು. ಹಾಗಾಗಿನೇ ಅವರ ಭವಿಷ್ಯವನ್ನು ಉಜ್ವಲ ಮಾಡಬೇಕಾದಂಥ ಕರ್ತವ್ಯ ಸರ್ಕಾರದ್ದು ಮತ್ತು ಆ ಜಿಲ್ಲಾಡಳಿತದ್ದು. ಇದರ ಬಗ್ಗೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಪವರ್ ಟಿವಿಯ ಒಂದು ಆಗ್ರಹ. ಗಮನಿಸಿರುವ ಹಾಗೆ ಈ ಬಾರಿ ಅಂತೂ ಮಳೆ ಇಲ್ಲ ರಾಜ್ಯದಲ್ಲಿ. ಹಾಗಾಗಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಕೂಲಿ ಕಾರ್ಮಿಕರಂತೂ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗುಂಡ್ಲುಪೇಟೆಯ BEO ರಾಜಶೇಖರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ.
ಸರ್, ಈ ಬಾರಿ ಮಳೆ ಇಲ್ಲ, ನಿಮಗೂ ಚೆನ್ನಾಗಿ ಗೊತ್ತಿದೆ. ಪಾಪ ಅಲ್ಲಿನ ಕೂಲಿ ಕಾರ್ಮಿಕರು ಕೆಲಸ ಇಲ್ಲದೆ ಬೇರೆ ರಾಜ್ಯಗಳತ್ತ ಗುಳೆ ಹೊರಟಿದಾರಂತೆ. ಗುಳೆ ತಪ್ಪಿಸೋ ಸಲುವಾಗಿ ಏನಾದರೂ ಕ್ರಮ ಆಗ್ತಾ ಇದೆಯಾ, ಏನ್ ಕತೆ ಅಂತ? ಯಾಕೆ ಅಂತ ಹೇಳಿದ್ರೆ 24 ಮಕ್ಕಳು ಭವಿಷ್ಯ ಇದೆ ಇದರಲ್ಲಿ. ಸರ್, ನಾವು ಯಾರ್ಯಾರು ಗುಳೆ ಹೋಗ್ತಾ ಇದಾರೆ ಅವ್ರ ಜೊತೆ ಪೋಷಕರ ಜೊತೆ ಮಕ್ಕಳು ಹೋಗಿದಾರಾ ಇಲ್ವಾ ಅಂತೇಳಿ ಮಾಹಿತಿ ತಗೊಂಡು ಓಕೆ, ಈಗ ನಮ್ಮ ಹತ್ರ 24 ಮಕ್ಕಳ ಮಾಹಿತಿ ಇದೆ ಸರ್. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆ ಮಕ್ಕಳನ್ನ ಇಲ್ಲೇ ಉಳಿಸ್ಕೊಳ್ತಕ್ಕಂತ ಒಂದು ಮನವೊಲಿಸ್ತಕ್ಕಂಥ ಕೆಲಸವನ್ನ HMಗೆ ಮಾಡ್ಲಿಕ್ಕೆ ಹೇಳಿದ್ದೇವೆ. ಒಂದು. ಎರಡನೇದಾಗಿ ಅವರು ಅಲ್ಲಿ ಯಾವ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಹೋಗ್ತಾರೋ ಆ ರಾಜ್ಯ ಅಥವಾ ಆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಕಾರ್ಮಿಕ ಆಯುಕ್ತರಿಗೆ ಪತ್ರವನ್ನು ಅವರನ್ನ ಮತ್ತೆ ನಮ್ಗೆ ವಾಪಸ್ ಕಳ್ಸ್ಕೊಡುವಂತ ವ್ಯವಸ್ಥೆನ ಒಂದು ಮಾಡ್ತೇವೆ. ಜೊತೆಗೆ ಇಲ್ಲೇ ಉಳಿಸ್ಕೊಂಡವ್ರು ಯಾರು ಸಂಬಂಧಿಕರು ಯಾರಾದ್ರು ಇದ್ರೆ ಅಲ್ಲಿ ಉಳಿಸ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಕ್ರಮ ತಗೋತಾ ಇದ್ದೇವೆ. ಅದು ಆಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಹಾಸ್ಟೆಲ್ ಫೆಸಿಲಿಟೀಸ್ ಮಾಡ್ಕೊಡ್ಲಿಕ್ಕಾದ್ರೆ ಯಾರಾದ್ರೂ ನಮ್ಮ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಯಾವ್ದಾದ್ರು ಹಾಸ್ಟೆಲ್ ವ್ಯವಸ್ಥೆ ಆಗ್ತದೆ ಅನ್ನೋದಿದ್ರೆ ಅಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಈ 2 ತಿಂಗಳಲ್ಲಿ ಅದು ಆಗ್ಲಿಲ್ಲ ಅಂದ್ರೆ ಬೇರೆ ಜಿಲ್ಲೆಯಲ್ಲಿ ಅವರು ಹೋಗಿ ಗುಳೆ ಹೋಗಿದ್ರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಶಾಲೆಗೆ ಅಡ್ಮಿಟ್ ಮಾಡಿ ಮತ್ತೆ ವಾಪಸ್ ಬಂದಾಗ ಮತ್ತೆ ನಮ್ಮ ಶಾಲೆಗೆ ಅಡ್ಮಿಟ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಸರ್, ಒಂದು ನೀವು ಹೇಳೋದು ನೋಡಿದ್ರೆ ಬಹಳ ಖುಷಿ ಆಗ್ತಿದೆ. ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ, ಅವರನ್ನ ವಾಪಸ್ ಕರೆಸ್ತೀವಿ ಅಂತ ಹೇಳಿ. ಇದು ಮಾತಾಗಿರ್ಬಾರ್ದು, ಕೆಲಸನೂ ಆಗ್ಬೇಕು. ಕ್ರಮ ತಗೊಳ್ತೇವೆ. ಖಂಡಿತ ಸರ್, ಖಂಡಿತ ಸರ್. ನಾವು ಅದಕ್ಕೋಸ್ಕರ ಇವತ್ತು 2:00ವರೆಗೆ ಆ ವ್ಯಾಪ್ತಿ ಸಂಬಂಧಪಟ್ಟಂತ ಮುಖ್ಯ ಶಿಕ್ಷಕರ ಸಭೆಯನ್ನ ಕರೆದು ಯಾವ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದಾರೆ, ಎಲ್ಲಿಗೆ ಗುಳೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ತೆಗೆದುಕೊಂಡು ಅವರನ್ನೇ HMನ್ನೇ ನೇರವಾಗಿ ಆ ಭೇಟಿ ನೀಡಿ ವಾಪಸ್ ಕರ್ಕೊಂಡ್ ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಲಿಕ್ಕೂ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೇವೆ ಸರ್. ಓಕೆ ಸರ್, ಈಗ ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಬಾರಿ ಹೋಗಿದ್ದಾರೆ. ಇನ್ನು ಕಳೆದ ಬಾರಿಯೂ ಕೂಡ ಮಳೆ ಇಲ್ಲ ಅಂತ ಹೇಳಿ ಪೋಷಕರ ಜೊತೆಗೆ ಹೋಗಿದ್ರು. ಆ ಬಗ್ಗೆ ಏನಾದ್ರು ಗಮನಕ್ಕಿತ್ತಾ ನಿಮ್ಗೆ? ಸರ್, ನಾನು ಅದನ್ನೇ ಮಾಹಿತಿ ತಗೊಂಡೆ. ಅವ್ರು ಪ್ರತಿ ವರ್ಷ ಈ ಜನವರಿ ಮತ್ತೆ ಫೆಬ್ರವರಿಲಿ ಗುಳೆ ಹೋಗ್ತಾರಂತೆ ಸರ್, ಪ್ರತಿ ವರ್ಷ ಹೋಗ್ತಾರಂತೆ. ಸೊ ಅದಕ್ಕೆ ನಾವ್ ಇವತ್ತು ಪ್ರತಿ ಸಲ ಅಷ್ಟೇ ಆ ರೇಂಜ್ ಅರೌಂಡ್ ಆ ರೇಂಜ್ ಮಕ್ಕಳು ಹೋಗ್ತಾ ಇದಾರೆ. ನಾವೀಗ 24 ಮಕ್ಕಳು ನಮ್ಗೆ ಸಿಕ್ಕಿದ್ದಾರೆ. ಆ ಮಕ್ಕಳನ್ನ ನಾವು ಇಲ್ಲೇ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಏನ್ ಬೇಕು ಅದೆಲ್ಲವೂ ಕೂಡ ಇನ್ನು ಗುಂಡ್ಲುಪೇಟೆಯ ವಿಚಾರ ಮಾತ್ರ ನಾವು ಮಾತಾಡ್ತಾ ಇದೀವಿ. ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಜನ ಗುಳೆ ಹೊರಟಿದ್ದಾರೆ ಸರ್. ಇಲ್ಲ, ಇಲ್ಲಿ 24 ಮಕ್ಕಳು ಮಾತ್ರ ನಮ್ ಕಣ್ಣಿಗೆ ಬಿದ್ದಿದ್ದಾರೆ. ಅಲ್ಲಿ ಇನ್ನೂ 106 ಮಕ್ಕಳು ಹೋಗಿದಾರಂತೆ. ಹೌದು ಸರ್. ಸೊ ಅದ್ರ ಬಗ್ಗೆನೂ ನೀವು ಕ್ರಮ ತೆಗೆದುಕೊಳ್ಬೇಕು. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮಾಹಿತಿ ಅಷ್ಟು ಕೂಡ ನನ್ನ ಇದೆ ಸರ್. ಈಗ ನಮ್ಮ ಮಾನ್ಯ ಉಪನಿರ್ದೇಶಕರ ಜೊತೆ ಕೂಡ ಈ ವಿಷಯ ಬಗ್ಗೆ ಮಾತಾಡ್ತೇನೆ ಸರ್. ನಾನು ನಮ್ಮ ಉಪನಿರ್ದೇಶಕರ ಜೊತೆ ಮಾತಾಡಿ ಮಕ್ಕಳನ್ನ ಉಳಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಏನೇನು ಮಾಡಬಹುದು ಅದೆಲ್ಲವನ್ನು ಕೂಡ ಮಾಡ್ತೇವೆ ಸರ್ ನಾವು. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.